ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 7-8 ವಾಕ್ಯಗಳು. ಕತ್ತೆಯನ್ನು ಮರಿಯನ್ನು ತಂದು ಅವುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಕಲು ಆತನು ಹತ್ತಿ ಕೂತುಕೊಂಡನು. ಆಗ ಜನರ ಗುಂಪಿನಲ್ಲಿ ಬಹಳ ಮಂದಿ ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಬೇರೆ ಕೆಲವರು ಮರಗಳಿಂದ ಚಿಗುರುಗಳನ್ನು ಕೊಯ್ದು ದಾರಿಯಲ್ಲಿ ಹರಡುತ್ತಿದ್ದರು. ಯೇಸುಸ್ವಾಮಿ ತನ್ನ ಸೇವೆಯನ್ನು ಮುಗಿಸುವಂತಹ ಸಮಯ ಹತ್ರ ಬರ್ತಾ ಇದೆ. 21ನೇ ಅಧ್ಯಾಯದ ಹೆಡ್ಡಿಂಗಲ್ಲಿ ನಾವು ಈ ರೀತಿ ಓದ್ತೇವೆ: ಯೇಸು ಅರಸನಂತೆ ಯೆರೂಸಲೇಮಿನಲ್ಲಿ ಪ್ರವೇಶ ಮಾಡಿತು. ತನ್ನ ಮರಣದ ದಿವಸಗಳು ಹತ್ರ ಆಯಿತು. ತನ್ನ ಸೇವೆಯ ದಿನಗಳು ಕೊನೆಯಾಗ್ತಾ ಇದೆ ಎಂಬುದಾಗಿ ಸ್ವಾಮಿಗೆ ಗೊತ್ತಾದಾಗ ಯೇಸು ಏನು ಮಾಡ್ತಾ ಇದ್ದಾರೆ, ಅಲ್ಲಿಂದ ಯೆರೂಸಲೇಮ್ಗೆ ಹೊರಡ್ತಾ ಇರುವಂತಹ ಸಮಯದಲ್ಲಿ ಆ ಪ್ರವೇಶ ಅನೇಕ ಸಂದರ್ಭದಲ್ಲಿ ಯೇಸುಸ್ವಾಮಿ ಯೆರೂಸಲೇಮಿಗೆ ಬಂದಿದ್ದಾರೆ, ದೇವಾಲಯಕ್ಕೆ ಬಂದಿದ್ದಾರೆ. ಆದರೆ ಈ ಸರಿ ಯೇಸುಸ್ವಾಮಿ ಒಂದು ಡಿಫ್ರೆಂಟ್ ಆಗಿ ಬರ್ತಾ ಇದ್ದಾರೆ. ವ್ಯತ್ಯಸ್ತವಾದ ರೀತಿಯಲ್ಲಿ ಯೇಸುಸ್ವಾಮಿ ಬರ್ತಾರೆ. ಕಾರಣ ನಮಗೆ ಗೊತ್ತು, ಈ 3-3.5 ವರ್ಷಗಳ ಕಾಲದ ಸೇವೆಯಲ್ಲಿ ಅನೇಕ ಸಂದರ್ಭಗಳಲ್ಲಿ ಯೇಸು ಯೆರೂಸಲೇಮಿಗೆ ಬಂದಿದ್ದಾರೆ. ದೇವಾಲಯದಲ್ಲಿ 12 ವರ್ಷ ಇರುವಾಗ ದೇವಾಲಯದಲ್ಲಿ ಅಲ್ಲಿರುವಂತಹ ಪಂಡಿತರೊಂದಿಗೆ ಮಾತಾಡ್ತಾರೆ. ಅದರಾದಮೇಲೆ ಸೇವೆ ಪ್ರಾರಂಭ ಆದಮೇಲೆ ಅನೇಕ ಸಂದರ್ಭದಲ್ಲಿ ಯೆರೂಸಲೇಮಿಗೆ ಬಂದಿದ್ದಾರೆ. ಆದರೆ ಈ ಸಾರಿಯ ಪ್ರಯಾಣ ಡಿಫ್ರೆಂಟ್ ಆಗಿದೆ. ಏಕೆಂದರೆ ಜಕರಿಯ ಪ್ರವಾದನೆಯಲ್ಲಿ ಜಕರಿಯನ್ನು ಮಾಡಿದಂತಹ ಪ್ರವಾದನೆಯ ಒಂದು ನೆರವೇರಿಕೆಯಾಗಿ ಯೇಸುಸ್ವಾಮಿ ಅಲ್ಲಿಗೆ ಬರ್ತಾ ಇದ್ದಾರೆ. ಅಲ್ಲಿ ನಾವು ನೋಡ್ತೇವೆ, ಅದರ 5ನೇ ವಾಕ್ಯದಲ್ಲಿ 21:5 ಚಿಯೋನ್ ನಗರಿಗೆ, ನೋಡು, ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ. ಆತನು ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು, ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿ ಬರುತ್ತಾನೆ. ಇದು ಜಕರ್ಯ ಮಾಡಿರುವಂತಹ ಪ್ರವಾದನೆ. ಅನೇಕ ವರ್ಷಗಳ ಹಿಂದೆ ಜಕರ್ಯ ಈ ಪ್ರವಾದನೆಯನ್ನು ಮಾಡಿದ್ದಾನೆ. ಆದರೆ ಇದರ ನೆರವೇರಿಕೆ ಆಗಿಲ್ಲ. ಯೇಸುಸ್ವಾಮಿ ಕತ್ತೆ ಮೇಲೆ ಬರ್ತಾನೆ ಅಂತ ಅವನು ಪ್ರವಾದನೆ ಮಾಡಿದ್ದಾನೆ. ಆದರೆ ಯೇಸುಸ್ವಾಮಿ ಬರ್ತಾ ಇರೋದೆಲ್ಲ ಬೈ ವಾಕ್ ಬರ್ತಾ ಇದ್ದಾರೆ, ಕತ್ತೆ ಮೇಲೆ ಬರ್ತಾ ಇಲ್ಲ. ಒಂದು ವೇಳೆ ಜನ ಯೋಚನೆ ಮಾಡಿರ್ಬೋದು, ಈ ಪ್ರವಾದನೆ ಇನ್ನು ಯಾವಾಗ ನೆರವೇರ್ಬೋದು, ಅಥವಾ ಈತನ ಅಲ್ವಾ ಮೆಸ್ಸಿಯ ಎಂಬುದಾಗೆಲ್ಲ ಕನ್ಫ್ಯೂಷನ್ ಇರ್ಬೋದು. ಆದರೆ ಈಗ ಆ ಎಲ್ಲ ಕನ್ಫ್ಯೂಷನ್ಗೆ ಒಂದು ಉತ್ತರವಾಗಿ ಯೇಸು ಈಗ ಅಲ್ಲಿಗೆ ಬರ್ತಾರೆ. ನಾವು ಬೇರೆ ಬೇರೆ ವಾಕ್ಯಗಳಲ್ಲಿ ಓದಬೇಕಾದ್ರೆ, ಬೇರೆ ಸುವಾರ್ತೆಗಳಲ್ಲಿ ಓದಬೇಕಾದ್ರೆ ನಮಗೆ ಗೊತ್ತಾಗುವಂಥದ್ದು ಏನು ಅಂದರೆ, ಯೇಸುಸ್ವಾಮಿ ಹೇಳ್ತಾರೆ, ನೀವು ಹೋಗಿ ಕತ್ತೆ ಮರಿಯನ್ನು ಬಿಚ್ಕೊಂಡು ಬನ್ನಿ. ಅಲ್ಲಿ ಕಟ್ಟಿರುವಂಥ ಕತ್ತೆ ಮರಿ ನೋಡ್ತೀರಾ, ಅದನ್ನು ಬಿಚ್ಕೊಂಡು ಬನ್ನಿ. ಯಾಕೆ ಬಿಚ್ತೀರಾ ಅಂತ ಕೇಳಿದ್ರೆ, ನಮ್ಮ ಗುರುಗೆ ಬೇಕು ಅಂತೇಳಿ ಅವನು ಕೊಡ್ತಾರೆ ಅಂತೆಲ್ಲ ಹೇಳಿದ್ದಾರೆ ಬೇರೆ ಸುವಾರ್ತೆಗಳಲ್ಲಿ. ನಾವು ಅದನ್ನು ಓದ್ಕೋಬಹುದು. ಏಕೆಂದರೆ ಮಾರ್ಕದಲ್ಲಿ, ಲೂಕದಲ್ಲಿ, ಯೋಹಾನದಲ್ಲೆಲ್ಲ ಈ ಒಂದು ಸಂಗತಿಯನ್ನು ಬರೆದಿದ್ದಾರೆ. ಆದರೆ ಇಲ್ಲಿ ನಾವು ನೋಡ್ತೇವೆ, ಅವರು ತಮಗೆ ಅಪ್ಪಣೆ ಕೊಟ್ಟಂತಹ ಕತ್ತೆಯನ್ನು ಮತ್ತು ಮರಿಯನ್ನು ತಂದು ಅದ್ರ ಮೇಲೆ ಬಟ್ಟೆ ಹಾಕುವಾಗ ಯೇಸುಸ್ವಾಮಿ ಹತ್ತು ಕೂತ್ಕೊಳ್ತಾನೆ. ಈಗ ಒಬ್ಬ ರಾಜ ಕೂತಿರೋ ಥರ ಯೇಸುಸ್ವಾಮಿ ಎಲ್ಲಿದ್ದಾರೆ, ಕತ್ತೆ ಮೇಲೆ ಕೂತಿದ್ದಾನೆ. ಆ ಕತ್ತೆ ಎಲ್ಲೋ ಇದ್ದಂತಹ ಕತ್ತೆ, ಯಾವುದಕ್ಕೂ ಪ್ರಯೋಜನವಿಲ್ಲದಂತಹ ಕತ್ತೆ. ಇದುವರೆಗೂ ಯಾವ ಮನುಷ್ಯನೂ ಅದ್ರ ಮೇಲೆ ಹತ್ತಿಲ್ಲ. ಬೈಬಲ್ ಹಂಗೆ ಹೇಳುತ್ತೆ, ಯಾರೂ ಹತ್ತಿಲ್ಲ ಆ ಕತ್ತೆ ಮೇಲೆ. ಇದುವರೆಗೂ ಯಾರೂ ಹತ್ತಿಲ್ಲ. ಆ ಹತ್ತದೇ ಇರುವಂತಹ ಆ ಕತ್ತೆ, ಅದರ ಅರ್ಥ ಮನುಷ್ಯ ಯಾರು ಅದ್ರ ಮೇಲೆ ಕೂತಿಲ್ಲ. ಯೇಸು ಸ್ವಾಮಿಗೋಸ್ಕರ ತಗೊಂಬಂದಿದ್ದಾರೆ, ಯೇಸು ಅದರ ಮೇಲೆ ಕೂತಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಾನು ನೀವು ಯಾವುದಕ್ಕೂ ಪ್ರಯೋಜನವಿಲ್ಲದೆ ತಿರಸ್ಕಾರದ ಮನೋಭಾವದಲ್ಲಿ ಬಿದ್ದಿದ್ದಂಥ ಸಮಯದಲ್ಲಿ ನಮ್ಮ ಮೇಲೆ ಬಂದಂತಹ, ನಮ್ಮೊಳಗೆ ಬಂದಂತಹ ಒಬ್ಬ ಯೇಸು ಕ್ರಿಸ್ತನು. ಈ ಕತ್ತೆಗೆ ಇವತ್ತು ಅನೇಕರು ಬಟ್ಟೆಗಳನ್ನೆಲ್ಲ ಹಾಸಿದ್ದಾರೆ, ಅದಕ್ಕೆ ಸಿಗ್ತಾ ಇದೆ. ಮುಂದೆ ನಾವು ನೋಡ್ತೇವೆ, ಅದಕ್ಕೆ ಬಹಳ ಗೌರವ ಸಿಗ್ತಾ ಇದೆ, ಘನತೆ ಸಿಗ್ತಾ ಇದೆ. ಜನರ ಗುಂಪಿನಲ್ಲಿ ಬಹಳ ಮಂದಿ ಏನು ಮಾಡ್ತಾರೆ, ದಾರಿಯಲ್ಲೆಲ್ಲ ಬಟ್ಟೆ ಹಾಕ್ತಾ ಇದ್ದಾರೆ. ಈ ಕತ್ತೆಗೆ ಆಶ್ಚರ್ಯ ಆಗ್ತಾ ಇದೆ, ಯಾಕಿಷ್ಟು ನನ್ನ ಮೇಲೆ ಇವತ್ತು ಈ ರೀತಿಯ ಒಂದು ಗೌರವವನ್ನು ಸೂಚಿಸ್ತಾ ಇದ್ದಾರೆ, ಯಾಕಿಷ್ಟು ನನ್ನನ್ನು ಅಭಿನಂದಿಸ್ತಾ ಇದ್ದಾರೆ. ಕತ್ತೆಯನ್ನು ಒಂದು ರೀತಿಯಲ್ಲಿ ಬಟ್ಟೆ ಹಾಕಿದ್ದಾರೆ, ಅದನ್ನು ಶೃಂಗಾರ ಮಾಡಿದ್ದಾರೆ. ಕತ್ತೆಗೆ ಮುಂದೆ ರೋಡ್ನಲ್ಲಿ ಮಣ್ಣಲ್ಲಿ ನಡೆಯೋದು ಬೇಡ, ಅಥವಾ ಸಿಮೆಂಟ್ ರೋಡಲ್ಲ, ಇವಾಗ ಮಣ್ಣು ರೋಡಲ್ಲ, ಈಗ ಬಟ್ಟೆ ಹಾಸ್ತಾ ಇದ್ದಾರೆ. ಆ ಬಟ್ಟೆ ಮೇಲೆ ನಡೀತಾ ಇದ್ದಾರೆ. ರಾಜ ಗಾಂಭೀರ್ಯದೊಂದಿಗೆ ಈ ಕತ್ತೆ ಮುಂದೆ ಹೋಗ್ತಾ ಇದೆ. ಕಾರಣ ಏನು ಗೊತ್ತಾ, ಈ ಕತ್ತೆಯ ಸೌಂದರ್ಯ ನೋಡಿನೋ, ಕತ್ತೆಯ ಘನತೆ, ಗೌರವವನ್ನು
ನೋಡಿ ಅಲ್ಲ, ಇದು ಒಳ್ಳೆ ಕುಟುಂಬದಲ್ಲಿ ಬೆಳೆದಿದೆ ಅನ್ನೋ ರೀತಿಯಲ್ಲ, ಅದರ ಮೇಲೆ ಕೂತಿರುವವನು ಸರ್ವಶಕ್ತನಾದ ಒಬ್ಬ ದೇವರಾಗಿರೋದ್ರಿಂದ ಈ ದಿವಸ ನನ್ನನ್ನು ಕೇಳುವಂತಹ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಯಾವುದಾದ್ರೂ ಘನತೆ ಗೌರವ ನಮಗೆ ಸಿಕ್ಕಿದರೆ, ಯಾವುದಾದ್ರೂ ಒಂದು ಬೆಲೆ ನಮಗೆ ಸಿಕ್ಕಿದರೆ ಅದು ನಮ್ಮ ಕುಟುಂಬ ಶ್ರೇಷ್ಠತೆಯಿಂದಲ್ಲ, ನಮ್ಮ ಬಲದಿಂದಲ್ಲ, ಯೇಸು ನಮ್ಮೊಳಗೆ ಬಂದದ್ದರಿಂದ, ಯೇಸು ನನ್ನೊಳಗೆ ಬಂದದ್ದರಿಂದ, ಕತ್ತೆಯ ಮೇಲೆ ಯೇಸು ಕೂತದ್ರಿಂದ ಕತ್ತೆಗೆ ಬೆಲೆ ಬಂದಿದ್ದರೆ, ಕತ್ತೆ ಮುಂದೆ ಎಲ್ಲರೂ ಕೂಗಿ ಸಂತೋಷವಾಗಿ ಹೋಸನ್ನ ಹೋಸನ್ನ ದಾವೀದ ಕುಮಾರನಿಗೆ ಜಯ ಅಂತ ಹೇಳಬೇಕಾದ್ರೆ ಆ ಸಿಗ್ತಾ ಇರುವಂತಹ ಗೌರವ ಎಲ್ಲ ಯಾವುದಕ್ಕೆ ಸಿಗ್ತಾ ಇದೆ? ಈ ಕತ್ತೆಗೂ ಸಿಗ್ತಾ ಇದೆ. ಆದರೆ ನನ್ನ ಜೀವಿತದಲ್ಲಿ ಅದು ಅನುಭವಿಸಿದಂತಹ ಒಂದು ಅನುಭವ, ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರು ಕೊಟ್ಟಂತಹ ಉತ್ತಮ ಅನುಭವಕ್ಕಾಗಿ ಸ್ತೋತ್ರ. ನೆಕ್ಸ್ಟ್ ಡೇ ಈ ಕತ್ತೆ ನಾರ್ಮಲಾಗೆ ನಿಂತಿದೆ, ಯಾರೂ ಬಟ್ಟೆ ಹಾಸ್ತಾ ಇಲ್ಲ, ಯಾರೂ ಅದ್ರ ಮೇಲೆ ಬಟ್ಟೆ ಹಾಕ್ತಾ ಇಲ್ಲ, ರೋಡಲ್ಲಿ ಹಾಕ್ತಾ ಇಲ್ಲ. ಯಾಕೆ ಗೊತ್ತಾ? ಇವತ್ತು ಯೇಸು ಅದರ ಮೇಲೆ ಕೂತಿಲ್ಲ. ಯೇಸು ಇದ್ದಾಗ ಇರುವಂತಹ ಗೌರವ ಯೇಸು ಇಲ್ಲದಾಗಿಲ್ಲ. ಆದ್ದರಿಂದ ಯೇಸು ಇರುವವರಾಗಿ ಯೇಸುವಿನೊಂದಿಗೆ ಜೀವಿಸುವುದಕ್ಕಾಗಿ ದೇವರಾದ ಕರ್ತನು ನಮ್ಮ ಈ ಒಂದು ಸ್ಪೆಷಲ್ ದಿವಸದಲ್ಲಿ ದೇವರು ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರೋ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ನೀನು ನಮ್ಮಲ್ಲಿ ಬಂದದ್ದರ ನಿಮಿತ್ತ ನಮಗೆ ಸಿಕ್ಕಿರುವಂಥ ಗೌರವ ಘನತೆಗಾಗಿ ಸ್ತೋತ್ರ. ಅಪ್ಪ, ನಿನಗೆ ಮಾತ್ರ ಮಹಿಮೆಯನ್ನು ಸಲ್ಲಿಸುತ್ತಾ ಮುಂದೆ ಸಾಗುವಂತೆ ನೀನು ನಮಗೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.